ಒಮ್ಮೆ ಒಬ್ಬ ಯುವಕನಿದ್ದ. ಅವನು ಜೀವನದಲ್ಲಿ ಎಲ್ಲವೂ ತನ್ನ ಇಷ್ಟದಂತೆ ನಡೆಯಬೇಕು ಎಂದು ಬಯಸುತ್ತಿದ್ದ. ಆದರೆ ಅವನ ಯೋಜನೆಗಳು ಒಂದಾದ ಮೇಲೊಂದು ವಿಫಲವಾಗತೊಡಗಿದವು. ಸ್ನೇಹಿತರು ದೂರವಾದರು, ನಂಬಿದವರು ಮೋಸ ಮಾಡಿದರು, ಕನಸುಗಳು ಕಣ್ಣೆದುರೇ ಒಡೆದು ಹೋದವು. ನಿರಾಶೆಯಿಂದ ಒಂದು ದಿನ ದೇವಾಲಯಕ್ಕೆ ಹೋದ. ಅಲ್ಲಿ ಕೃಷ್ಣನ ವಿಗ್ರಹದ ಮುಂದೆ ಕುಳಿತು ಕೇಳಿದ, ಕೃಷ್ಣ, ನಾನು ಒಳ್ಳೆಯದನ್ನೇ ಬಯಸಿದೆ, ಆಗಿದ್ದರೂ ನನ್ನ ಜೀವನದಲ್ಲಿ ಇಷ್ಟು ಕಷ್ಟ ಯಾಕೆ? ಆ ಕ್ಷಣದಲ್ಲಿ ಅವನ ಮನಸ್ಸಿನೊಳಗೆ ಒಂದು ಧ್ವನಿ ಮೂಡಿತು, ಬದಲಾಗುವುದು ಎಂಬುದು ಜಗತ್ತಿನ ನಿಯಮ, ಅದನ್ನು ಪ್ರೀತಿಯಿಂದ ಸ್ವೀಕರಿಸು. ಹಳೆಯದು ಕಳೆದು ಹೋದರೆ ಮಾತ್ರ ಹೊಸ ಅಧ್ಯಾಯ ಆರಂಭವಾಗುತ್ತದೆ. ಆ ಮಾತು ಅವನ ಹೃದಯವನ್ನು ಸ್ಪರ್ಶಿಸಿತು. ಅವನು ಅರ್ಥ ಮಾಡಿಕೊಂಡನು, ಕಳೆದುಕೊಳ್ಳುವುದೇ ಅಂತ್ಯವಲ್ಲ, ಅದು ಹೊಸ ಆರಂಭದ ಬಾಗಿಲು. ಆ ದಿನದಿಂದ ಅವನು ನೋವನ್ನು ಶಾಪವೆಂದು ನೋಡಲಿಲ್ಲ, ಅದು ತನ್ನನ್ನು ಬಲಿಷ್ಠನಾಗಿಸಲು ಬಂದ ಪಾಠವೆಂದು ತಿಳಿದ. ಜೀವನದ ಸತ್ಯ ಏನೆಂದರೆ, ಇಂದು ಕಳೆದು ಹೋದದ್ದು ನಾಳೆ ಉತ್ತಮವಾದದ್ದಕ್ಕೆ ದಾರಿ ಮಾಡಿಕೊಡಬಹುದು. ಬದಲಾವಣೆಯನ್ನು ಭಯಪಡಬೇಡಿ, ಅದನ್ನು ಸ್ವೀಕರಿಸಿ, ಮುಂದೆ ನಡೆಯಿರಿ. ಹಳೆಯದು ಕಳೆದು ಹೋದರೆ ಮಾತ್ರ ಹೊಸ ಅಧ್ಯಾಯ ಆರಂಭ ಸಾಧ್ಯ.